ಅದೇ ಹೊಸ ವಿಚಾರ ಏನಲ್ಲ, ನಾನು ಅದನ್ನು ಮುಚ್ಚಿಟ್ಟಿದೆ. ಭಾಳಷ್ಟು ಜನ ಈ ವಿಚಾರದಲ್ಲಿ ತಮ್ಮದೇ ಆದಂಥ ಒಂದು ತೀರ್ಮಾನದಲ್ಲಿದ್ದಾರೆ. ಬಟ್ ಅದಕ್ಕೆಲ್ಲ ನಾನು ಎದುರೋನೂ ಅಲ್ಲ, ಅಂಜೋನೂ ಅಲ್ಲ, ಪ್ರಶ್ನೆ ಬೇರೆ. ನಾನೇನು ಅದಕ್ಕೋಸ್ಕರ ಇದು ಮಾಡೋದಲ್ಲ. ಅವ್ರಿಗೆ ಹೇಗೆ ಏನೇನು ಮಾತಾಡಿದ್ದಾರೆ ಮತ್ತೊಂದು ಅದೆಲ್ಲ ನನ್ನ ಹತ್ರ ಒಂದು ದಾಖಲೆ ಇದೆ. ಸೂಕ್ತ ಸಮಯದಲ್ಲಿ ಅದನ್ನೆಲ್ಲ ಬಿಡುಗಡೆ ಮಾಡ್ತೀನಿ, ಪ್ರಶ್ನೆ ಬೇರೆ. ಅದಕ್ಕೆ ನಾನೇನು ಬೇರೆ ವಿಚಾರ. ಆದರೆ ಒಂದು ನಿರೂಪಣೆ ಆಗಿದೆ. ನಾನು ಏನು ಆರೋಪ ಮಾಡಿದ್ದೆ ಅದನ್ನು ಜಿಲ್ಲಾ ಮತ್ತು ರಾಜ್ಯದ ತಂಡ ತನಿಖೆ ಮಾಡಿ ಭೂಗಳ್ತನ ಆಗಿರೋದನ್ನ ಒಂದು ಹಂತಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಿರೂಪಣೆ ಮಾಡಿಲ್ಲ. ಒಂದು 50% ಹತ್ರಕ್ಕಾರು ಬಂದಿದ್ದಾರೆ. ಈಗ ಇನ್ನೂ ಇದೆ, ಅದರಲ್ಲಿ ಫೇಕ್ ಡಾಕ್ಯುಮೆಂಟ್ ಕಥೆಗಳು ಇದ್ದಾವೆ. ಪೌತಿ ಖಾತೆಗಳ ವಿಚಾರಗಳು, ಇದು ಪೌತಿ ಆಗಿರೋರ ಜಮೀನುಗಳು ಕೂಡ ಖಾತೆ ಹೋಗಿದ್ದಾವೆ. ಆ ಥರದ್ದು ಇನ್ನೂ ನಾನು ಅದನ್ನು ಬಿಡೋದಿಲ್ಲ. ಅದ್ರ ಪೂರ್ಣ ದಡ ಮುಟ್ಸೋ ತನಕ ನಾನಂತೂ ಸುಮ್ಮನೆ ಕೂರೋದಿಲ್ಲ. ಈಗ ಪೂರ್ಣ ಪ್ರಮಾಣ ಟೋಟಲ್ ಮಾಡೋದಕ್ಕೆ ಅದನ್ನು ನಿರೂಪಣೆ ಆದಮೇಲೆ ಮಾತಾಡಬೇಕು. ನನಗೆ ದೂರುಗಳು ಬಂದ ಆಧಾರದ ಮೇಲೆ ಹಲವಾರು ಪ್ರಕರಣಗಳು, ಇದೇನು ಒಂದೆರಡಲ್ಲ, ಈಗ ಸಿಕ್ಕಿರೋದು 800 ಎಕರೆ ಆದಮೇಲೆ ನಾನು ಆರೋಪ ಮಾಡಿದ್ದು 2,500 ಎಕರೆಗೆ. ಅದರಲ್ಲಿ ಜಿನಿಯನ್ ಎಷ್ಟು ಅಥವಾ ನಿಜವಾಗ್ಲೂ ಫೇಕ್ ಎಷ್ಟು ಅನ್ನೋಂಥದ್ದು ಇತ್ಯರ್ಥ ಆಗಬೇಕಲ್ಲ. ಒಂದು ಅಂಶ ನಾನು ಹೇಳ್ತಾ ಇರ್ತಕ್ಕಂಥದ್ದು, 800 ಎಕರೆ ಸಿಕ್ಕಿರ್ತಕ್ಕಂಥದ್ದು ಸತ್ಯ ಆಗಿದೆ. ಈಗ ಅದಕ್ಕೆ ಸಂಬಂಧಿಸಿದಂಥ ಅಧಿಕಾರಿಗಳ ಸಸ್ಪೆಂಡ್ ಆಗಿದೆ. ತನಿಖೆ ಇನ್ನೂ ಮುಗ್ದಿಲ್ಲ. ಈ ಹಂತದಲ್ಲಿ ನಾನು ಬೇರೆ ಮಾತಾಡೋದು ಅಷ್ಟೊಂದು ಸಮಂಜಸ ಅಲ್ಲ. ಯಾವುದು ಅದು ಕೆಲವೊಂದು ಇದರಲ್ಲಿ ನಾನು ಇವಾಗ ಅದನ್ನು ಹೇಳೋದು ಸರಿಯಲ್ಲ. ಎಲ್ಲಿ ಮಾತಾಡಿದರೆ, ಹೇಗೆ ಮಾತಾಡಿದರೆ, ಅಥವಾ ಯಾವ ಮೆಸೇಜಲ್ಲಿದೆ, ಅದೆಲ್ಲ ನಾನು ಸೂಕ್ತ ಸಂದರ್ಭದಲ್ಲಿ ಮಾತಾಡ್ತೀನಿ. ಈಗ ಈ ಸಕಾಲ ಅಲ್ಲ ಅಂತ ನಾನು ಸುಮ್ಮನೆ ಅದನ್ನು ಈಗ ಯಾಕೆ ನಾನು ಮಾತಾಡಲಿ. ನಾನು ಆ ದಿನಕ್ಕೆ ನಾನು ಪ್ರಕಟ ಪಡಿಸ್ತೀನಿ.